ಕೈ ಬೆರಳುಗಳಲ್ಲಿ ನಮ್ಮ ಭವಿಷ್ಯವನ್ನು ನಾವು ನೋಡಬಹುದು, ತಿಳಿಯಬಹುದು. ಈಗಾಗಲೇ ನಾವು ಒಂದು ಬೆರಳಿನ ಬಗ್ಗೆ ಹೇಳಿದ್ದೇವೆ, ನಮ್ಮ ತೋರು ಬೆರಳು, ಪಾಯಿಂಟ್ ಫಿಂಗರ್. ಈಗ ನಾವು ಇಂದು ಮತ್ತೊಂದು ಬೆರಳಿನ ಬಗ್ಗೆ, ಅದರಲ್ಲಿರುವಂತಹ ಚಿಹ್ನೆಗಳ ಬಗ್ಗೆ, ಅದರಲ್ಲಿರುವ ಗೆರೆಗಳ ಬಗ್ಗೆ, ಅದರ ಉದ್ದದ ಬಗ್ಗೆ, ಅದರ ಗಾತ್ರದ ಬಗ್ಗೆ, ಆ ಗಾತ್ರ ಯಾವ ರೀತಿ ಇರುತ್ತದೆ ಎಂಬುದನ್ನೆಲ್ಲವನ್ನೂ ಅವಲೋಕನೆ ಮಾಡಿ, ಆ ಬೆರಳಿನಿಂದ ನಮಗೆ ಹೆಚ್ಚಿನ ಉಪಯೋಗ ಏನು, ಆ ಬೆರಳಿನಿಂದ ನಾವು ತಿಳಿದುಕೊಳ್ಳಬಹುದಾದಂತಹ ಭವಿಷ್ಯವೇನು ಎಂಬುದನ್ನು ತಿಳಿಯೋಣ. ಹಾಗೆಯೇ ಕೆಲವು ಅದೃಷ್ಟದ ರೇಖೆಗಳ ಬಗ್ಗೆಯೂ ತಿಳಿದುಕೊಳ್ಳೋಣ. ಆ ಅದೃಷ್ಟ ರೇಖೆಗಳು ನಮ್ಮನ್ನು ಯಾವ ರೀತಿ ಹಣವಂತರನ್ನಾಗಿ ಮಾಡುತ್ತದೆ, ನಾವು ಯಾವ ರೀತಿ ಶ್ರೀಮಂತರಾಗಬಹುದು ಎಂಬುದನ್ನು ತಿಳಿದುಕೊಳ್ಳಬಹುದು. ಇಂತಹ ವಿಚಾರಗಳನ್ನು ತಿಳಿಯುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವಿವತ್ತು ಹಸ್ತದ ಎರಡನೇ ಬೆರಳಿನ ಬಗ್ಗೆ ಇವತ್ತು ನಾವು ಮತ್ತಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅಂತಹ ವಿಚಾರಗಳನ್ನು ತಿಳಿದುಕೊಳ್ಳುವುದು ನಮ್ಮ ಭವಿಷ್ಯವನ್ನು ಯಾವ ರೀತಿ ನಾವು ರೂಪಿಸಿಕೊಳ್ಳಬೇಕು ಎಂಬುದನ್ನು ತಿಳಿಯುವುದು ಸಾಧ್ಯವಾಗುತ್ತದೆ. ಅಂದರೆ ನಮ್ಮ ಹಸ್ತದಲ್ಲಿರುವಂತಹ ನಮ್ಮ ನಡು ಬೆರಳು ಅಥವಾ ಶನಿ ಬೆರಳು, ಆ ಬೆರಳಿನ ಬಗ್ಗೆ ನಾವು ಸಾಕಷ್ಟು ವಿಷಯಗಳನ್ನು ತಿಳಿದುಕೊಂಡಾಗ ನಮ್ಮ ಭವಿಷ್ಯ ಯಾವ ರೀತಿ ಇರುತ್ತದೆ, ನಮ್ಮ ಜೀವನ ಯಾವ ರೀತಿ ಇರುತ್ತದೆ ಎಂಬಂತಹ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಹಾಗೆಯೇ ಕೆಲವು ಲಕ್ಕಿ ರೇಖೆಗಳು, ಅಂದರೆ ನಮಗೆ ಹಣ ತಂದು ಕೊಡುವಂತಹ, ಶ್ರೀಮಂತಿಕೆಯನ್ನು ತರುವಂತಹ ಕೆಲವು ಲಕ್ಕಿ ರೇಖೆಗಳ ಬಗ್ಗೆಯೂ ತಿಳಿದುಕೊಳ್ಳೋಣ. ಹಾಗೆ ಕೆಲವರು ನಮ್ಮನ್ನು ಪ್ರಶ್ನೆ ಮಾಡ್ತಿದ್ದಾರೆ, ನನ್ನ ಹಸ್ತದಲ್ಲಿ ಇಂಥ ಚೌಕಾಕಾರದ ಚಿಹ್ನೆ ಇದೆ, ಇಂಥ ಮೀನಿನ ಚಿಹ್ನೆ ಇದೆ, ಹೀಗಿದೆ ಅಂತ. ಆದರೆ ದಯವಿಟ್ಟು ನೀವು ತಿಳ್ಕೊಳ್ಳಿ, ಹಸ್ತ ಪರಿಶೀಲನೆ ಮಾಡುವಾಗ ಒಂದೇ ಒಂದು ಚಿಹ್ನೆಯನ್ನು ನೋಡಿ ನಿಮ್ಮ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಹೇಳುವುದು ಕಷ್ಟ. ಯಾಕಂದರೆ ಅದು ಒಂದೇ ಚಿಹ್ನೆಯಿಂದ ನಾವು ಏನನ್ನೂ ಹೇಳಲು ಸಾಧ್ಯವಿಲ್ಲ. ಹಸ್ತವನ್ನು ಪೂರ್ಣವಾಗಿ ಪರಿಶೀಲಿಸಿದಾಗ ಮಾತ್ರ ನಮಗೆ ಆ ಹಸ್ತದವರ ಜೀವನದಲ್ಲಿ ಏನು ಸಂಭವಿಸುತ್ತದೆ, ಅವರು ಹೇಳುವಂತಹ ಚೌಕಾಕಾರವಾಗಲಿ, ಚದುರ ಆಕೃತಿಯಾಗಲಿ, ಅಥವಾ ಕಪ್ಪು ಚುಕ್ಕಿ ಆಗಲಿ, ಬಿಳಿ ಚುಕ್ಕಿ ಆಗಲಿ, ಏನೆಂಬುದು ಅವರ ಹಸ್ತವನ್ನು ಪೂರ್ಣವಾಗಿ ಬೇರೆ ಎಲ್ಲ ರೇಖೆಗಳನ್ನು ಪರಿಶೀಲಿಸ ಮಾತ್ರ ಹೇಳಲು ಸಾಧ್ಯ. ಆದ್ದರಿಂದ ದಯವಿಟ್ಟು ನೀವು ಒಂದು ಚಿಹ್ನೆಯನ್ನು ಅಥವಾ ಒಂದು ರೇಖೆಯನ್ನು ನೋಡಿ ನನ್ನ ಭವಿಷ್ಯವೇನು ಎಂದು ತಿಳಿದುಕೊಳ್ಳುವುದು ಕಷ್ಟವಾಗುತ್ತದೆ ಎಂಬುದನ್ನು ನೀವು ಅರ್ಥ ಮಾಡ್ಕೋಬೇಕು. ಹಾಗೆ ನಿಮಗೆ ಯಾವುದಾದ್ರೂ ಪ್ರಶ್ನೆಗೆ ಉತ್ತರ ಬೇಕಾದರೆ, ಅದನ್ನು ತಿಳಿದುಕೊಳ್ಳಬೇಕಾದ್ರೆ ನೀವು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ಮಾತ್ರ ನೀವು ಮಾಡಬೇಕು. ಅವು ಮಾತ್ರ ಪ್ರಶ್ನೆಗೆ ಉತ್ತರ ಕೊಡಲು ಸಾಧ್ಯವಾಗುತ್ತೆ. ಯಾಕಂದರೆ ನಿಮ್ಮ ಅಭಿಪ್ರಾಯಗಳನ್ನು ಇದರಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಮಾತ್ರ ಬರೀರಿ. ಈಗ ನಾನು ಹೇಳಿದೆ ನಿಮಗೆ, ಇಂತಹ ರೀತಿಯಲ್ಲಿ ನಮ್ಮ ಹಸ್ತದಲ್ಲಿರುವಂತಹ ನಮ್ಮ ತೋರು ಬೆರಳು ಆದ ಬಗ್ಗೆ ನಾವು ಹೇಳಿದ್ವಿ, ಮೊನ್ನೆ ಹೇಳಿದ್ವಿ. ಈ ತೋರು ಬೆರಳು ಈಗ ನಮ್ಮ ಎರಡನೇ ಬೆರಳು ನೋಡಿ, ಇದನ್ನು ಎರಡನೇ ಬೆರಳು ಅಥವಾ ನಡು ಬೆರಳು, ಶನಿ ಬೆರಳು ಅಂತ ಹೇಳ್ತೀವಿ. ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಅದರ ಉದ್ದ, ಅದರ ಗಾತ್ರ, ಅದರಲ್ಲಿರುವಂಥ ಚಿಹ್ನೆಗಳು ಎಲ್ಲವನ್ನು ತಿಳಿದುಕೊಳ್ಳೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆಗಿಕೊಳ್ಳೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ, ಸಂತೋಷಕರವಾದಂತಹ ಜೀವನ ನಡೆಸಲು ನಿಮಗೆ ಸಾಧ್ಯವಾಗುತ್ತದೆ. ಹಾಗೆ ನೋಡಿ, ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗಲೇ ನಿಮಗೆ ಅದರ ಮಹತ್ವ, ಅದರಲ್ಲಿ ವಿಚಾರಗಳು ನಿಮಗೆ ಸರಿಯಾಗಿ ಅರ್ಥ ಆಗೋದು. ಆದ್ದರಿಂದ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನೀವು ಶೇರ್ ಮಾಡುವುದರಿಂದ ಬೇರೆಯವರಿಗೂ, ನಿಮ್ಮ ಬಂಧು ಬಳಗದವರಿಗೂ ಇದರ ಉಪಯೋಗವಾಗುತ್ತದೆ, ಅವರಿಗೂ ಇದರ ವಿಚಾರ ತಿಳಿಯುತ್ತೆ. ಆದ್ದರಿಂದ ನೀವು ವಾಟ್ಸಪ್ಪಲ್ಲಾದರೂ ಶೇರ್ ಮಾಡಿ, ಯೂಟ್ಯೂಬಲ್ಲಾದರೂ ಶೇರ್ ಮಾಡಿ, ಅಥವಾ ಫೇಸ್ಬುಕ್ಕಲ್ಲಾದರೂ ಶೇರ್ ಮಾಡಿ, ಇನ್ಸ್ಟಾಗ್ರಾಮಲ್ಲಾದರೂ ಶೇರ್ ಮಾಡಿ. ಆದರೂ ನೀವು ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ. ಈಗ ಹಲವು ಜನರಿಗೆ ತಮ್ಮ ಭವಿಷ್ಯ ತಿಳಿಯಬೇಕೆಂಬ ಕುತೂಹಲ ಇದೆ. ಅಂತಹ ವ್ಯಕ್ತಿಗಳು ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಎಸ್ ಅಂತಾದರೂ ಕಳಿಸಿ, ಹಾಯ್ ಅಂತಾದರೂ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕು ಅಂತಾದರೂ ಕಳಿಸಿ.
ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ನಾವು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ, ನಿಮ್ಮ ಜೀವನದಲ್ಲಿ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ, ಬರುವಂತಹ ಸಮಸ್ಯೆಗಳನ್ನು ಪರಿಹರಿಸುವುದು ಹೇಗೆ ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿಸಲಾಗುವುದು. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದನ್ನು ಸದುಪಯೋಗಪಡಿಸಿಕೊಳ್ಳಬಹುದು. ಹಾಗೆ ನೋಡಿ, ನಮ್ಮ ಹಸ್ತದಲ್ಲಿರುವಂತಹ ಬೆರಳುಗಳಲ್ಲಿ ನಮ್ಮ ನಡುಬೆರಳಿನ ಬಗ್ಗೆ ಈಗ ನಾವು ಹೇಳ್ತಿದ್ದೇವೆ. ನಡುಬೆರಳು ಅಂದರೆ ಅದು ನಮ್ಮ ಒಂದು ಶಕ್ತಿ ಇದ್ದಾಗೆ. ಅದು ಉದ್ದವಾಗಿದ್ದರೆ ಎಲ್ಲಾ ರೀತಿಯಲ್ಲವರು ಆಜ್ಞಾಶಕ್ತಿಯನ್ನು ಹೊಂದಿರುತ್ತಾರೆ. ಈ ಬೆರಳು ಉದ್ದವಾಗಿದ್ದರೆ ನೋಡಿ, ಈ ಬೆರಳು ಉದ್ದವಾಗಿದ್ದರೆ ಅವರು ಆಜ್ಞಾಶಕ್ತಿಯುಳ್ಳವರಾಗಿರುತ್ತಾರೆ. ಎಲ್ಲವನ್ನೂ ಸರಿಯಾದ ರೀತಿಯಲ್ಲಿ ನಿಭಾಯಿಸುವಂತಹ ಒಂದು ಶಕ್ತಿ ಅವರಿಗಿರುತ್ತದೆ. ಅಂದರೆ ಉದ್ದವಾಗಿರುವುದು ಆ ಬೆರಳು ಎಲ್ಲ ಬೆರಳಿಗಿಂತಲೂ ಉದ್ದವಾಗಿರುವುದು. ಕೆಲವೊಮ್ಮೆ ನಡುಬೆರಳು ಇದರಷ್ಟೇ ಉದ್ದ ಬರಬಹುದು, ಅದು ಬಹಳ ಅಪರೂಪ. ಆದರೆ ಈ ಬೆರಳೆ ಎಲ್ಲದಕ್ಕಿಂತ ಉದ್ದವಾಗಿರುವಂತಹ ಬೆರಳು, ಸುಂದರವಾಗಿ ಕಾಣುವಂಥ ಬೆರಳಾಗಿರಬೇಕು. ಅಂದರೆ ಅದರಲ್ಲಿ ಯಾವುದೇ ತೊಂದರೆ, ಡೊಂಕವಾಗಲಿ ಏನಾದರೂ ಇರದೆ ನೇರವಾಗಿರುವಂತಹ, ಯಾವುದೇ ಚಿಕ್ಕೆಗಳಿಲ್ಲದ ಆ ಬೆರಳು, ಸುಂದರವಾಗಿ ಕಾಣುವಂತಹ ಬೆರಳು, ಆ ವ್ಯಕ್ತಿಯಲ್ಲಿ ಆಜ್ಞಾಶಕ್ತಿ ಇರುತ್ತದೆ. ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂತಹ ಎಲ್ಲವನ್ನು ವ್ಯವಸ್ಥಿತವಾಗಿ ಮಾಡಿಕೊಳ್ಳುವಂತಹ ಒಂದು ಕಲೆ ಗೊತ್ತಿರುತ್ತದೆ ಎಂದು ತಿಳಿಯಬೇಕು. ಹಾಗಾದರೆ ಈ ಬೆರಳು ಇನ್ನು ಈ ಬೆರಳಿಗಿಂತ ಗಿಡ್ಡವಾಗಿ ಸಣ್ಣಕ್ಕಿದ್ದರೆ ಅಂದರೆ ಕಾಣುವ ಯಾವುದೇ ಒಳ್ಳೆಯ ಗುಣಗಳು ಇವರಲ್ಲಿ ಕಾಣುವುದಿಲ್ಲ. ಹಾಗೆ ಅವರ ಜೀವನದಲ್ಲಿ ಅವರು ಏನನ್ನು ಸಾಧನೆ ಮಾಡಲು ಸಾಧ್ಯವಿಲ್ಲ. ಈಗ ನಾವು ಎರಡು ಆಯ್ತು. ಹಾಗೆ ನೋಡಿ, ಇದರ ಮೇಲೆ ಹೇಳಿದ್ವಿ ಯಾವುದು, ಇದರ ಮೇಲೆ ಕಪ್ಪು ಚುಕ್ಕೆ ಇದ್ದಾಗ ಏನಾಗುತ್ತೆ ಎಂಬುದನ್ನು ಹೇಳಿದ್ದೇವೆ. ಅದೇ ರೀತಿ ಈ ಬೆರಳಿನಲ್ಲಿ ಎಲ್ಲಾದರೂ ಕಪ್ಪು ಚುಕ್ಕೆ ಇದ್ದರೆ ಅವರ ನಡತೆ ಒಳ್ಳೆಯದಾಗಿರುವುದಿಲ್ಲ. ಅವರಿಗೆ ಜೈಲು ವಾಸದ ಸೂಚನೆಯೂ ಆಗಿದೆ. ಅಂದರೆ ಕಪ್ಪು ಚುಕ್ಕೆ ಇದ್ದವರು ಕೆಟ್ಟ ನಡತೆಯನ್ನ, ಕೆಟ್ಟ ವ್ಯವಹಾರವನ್ನ, ಕೆಟ್ಟದಾದ ರೀತಿ ಕೆಲಸಗಳನ್ನ ಮಾಡುವಂತಹ ಒಂದು ವ್ಯಕ್ತಿಯಾಗಿರುತ್ತಾರೆ ಎಂಬುದನ್ನ ಅದು ತಿಳಿಸುತ್ತದೆ. ಅಂದರೆ ಕಪ್ಪು ಚುಕ್ಕೆ ಎಲ್ಲಾದರೂ ಈ ಬೆರಳ ಮೇಲೆ ಇದ್ದರೆ, ಈ ನಡು ಬೆರಳ ಮೇಲೆ ಇದ್ದರೆ ಅವರಲ್ಲಿ ಅಂತಹ ಗುಣಗಳು ಕಂಡುಬರುತ್ತದೆ. ಜೈಲು ಸೇರುವಂತಹ ಸೂಚನೆ ಆಗಿರುತ್ತೆ. ಅಂದರೆ ಅವರು ಅಪರಾಧ ಕೃತ್ಯಗಳನ್ನು ಮಾಡಿ ಜೈಲಿಗೆ ಹೋಗುವಂಥ ಸೂಚನೆ ಅದಾಗಿದೆ. ಆದ್ದರಿಂದ ಅಂತಹ ವ್ಯಕ್ತಿಗಳು ತುಂಬಾ ಎಚ್ಚರವಾಗಿರಬೇಕು. ಅದೇ ರೀತಿ ಎಲ್ಲಾದರೂ ಈ ಬೆರಳ ಮೇಲೆ ಬಿಳೆ ಚುಕ್ಕೆ ಇದ್ದರೆ ಅದು ಅವರ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಅವರು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತಾರೆ. ಎಂತಹ ಸಮಸ್ಯೆಗಳಿದ್ದರೂ ಅದೆಲ್ಲವೂ ಆ ಬಿಳಿ ಚುಕ್ಕೆ ಕಾಣಿಸಿಕೊಳ್ಳುವ ಸಮಯದಲ್ಲಿ ಅದೆಲ್ಲವೂ ಪರಿಹಾರವಾಗುತ್ತದೆ ಎಂಬ ಸೂಚನೆ. ಎಂತಹ ಸಮಸ್ಯೆ ಇದ್ದರೂ ಜೀವನದಲ್ಲಿ ಅದು ಅವರಿಗೆ ಪರಿಹಾರವಾಗುತ್ತದೆ ಅಂತ. ಹಾಗೆ ನೋಡಿ, ಉಗುರಿನ ಮೇಲೆ ಕಪ್ಪು ಚುಕ್ಕೆ ಇದ್ದರೂ ಸಹ ಅದೇ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ. ಬಿಳಿ ಚುಕ್ಕೆ ಇದ್ದರೆ ಅದು ಸಹ ಒಳ್ಳೆಯದನ್ನೇ ಕೊಡುತ್ತದೆ. ಅಂದರೆ ಈಗ ನಮ್ಗೆ ಗೊತ್ತಾಯಿತು, ಈ ಬೆರಳು ಅಂದರೆ ಈ ನಡು ಬೆರಳಿನಲ್ಲಿ ಕಪ್ಪು ಚುಕ್ಕೆ ಅಥವಾ ಬಿಳಿ ಚುಕ್ಕೆ ಇದ್ದರೆ ಏನು ಅದರ ಫಲ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಹಾಗೆ ಹೀಗೆ ಹೇಳಿದೆ ನೋಡಿ, ಇದು ಒಂದು ಸಂದುಗಳು ಅಂದರೆ ಎರಡು. ಇದು ಮೊದಲ ಗಿಣ್ಣು ಅಂದರೆ ಮೊದಲ ಗಣ್ಣಿನ ಇಲ್ಲಿಂದ ಇಲ್ಲಿಗೆ ಮೊದಲ ಗಣ್ಣು ನೋಡಿ, ಒಂದು ಗೆರೆ, ಇಲ್ಲೊಂದು ಗೆರೆ, ಒಂದು ಗಿಣ್ಣು, ಇಲ್ಲಿಂದ ಮತ್ತೊಂದು ಗಣ್ಣು, ಹೀಗೆ ಇದು ಮೂರು ಗಣ್ಣು. ಈಗ ಯಾವುದು ಉದ್ದವಾಗಿದ್ದರೋ, ಸಾಮಾನ್ಯವಾಗಿ ಇದು ಉದ್ದವಾಗಿದ್ದರೆ ಅವರಿಗೆ ಮೊದಲಿಂದನೇ ಅವರ ಜೀವನ ಅಭಿವೃದ್ಧಿ ಆಗುತ್ತದೆ. ಎರಡನೇ ಗಣ್ಣು ಇದಕ್ಕಿಂತ ಉದ್ದವಾಗಿದ್ದರೆ ಮೊದಲನೇ ಗಣ್ಣಿನಲ್ಲಿ ಅವರ ಜೀವನ ಆರಂಭದಲ್ಲಿ ಅವರು ಬಹಳ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಆಮೇಲೆ ಇವರು ಎರಡನೇ ಭಾಗದಲ್ಲಿ ಅವರು ಜೀವನದಲ್ಲಿ ಮುಂದುವರಿಯುತ್ತಾರೆ ಎಂಬುದರ ಸೂಚನೆ. ಇದು ಆಗಿದ್ದರೆ ಅವರು ಜೀವನದ ಕೊನೆಯಲ್ಲಿ ಮಾತ್ರ ಅಭಿವೃದ್ಧಿ ಆಗುತ್ತಾರೆ ಎಂಬುದನ್ನು ತಿಳಿಸುತ್ತದೆ. ಇವೆಲ್ಲವೂ ಒಂದೇ ರೀತಿಯಾಗಿದ್ದರೆ ಅವರ ಜೀವನವೇ ಒಂದೇ ರೀತಿಯಾಗಿ ಹೋಗುತ್ತೆ. ಅದು ನಡು ಬೆರಳಾದರೂ ಅಷ್ಟೇ, ಆ ರೀತಿಯೇ ನಾವು ಉಂಗುರ ತೋರಿ ಬೆರಳಾದರೂ ಆಗುತ್ತೆ. ಇದೆಲ್ಲವೂ ಒಂದೇ ರೀತಿಯಾಗಿರುತ್ತದೆ ಎಂಬುದನ್ನು ತಿಳ್ಕೊಬಹುದು. ಹಾಗೆ ಈಗ ಉದ್ದ ರೇಖೆ, ಅದೇ ರೀತಿ ಇದರ ಮೇಲೆ ಉದ್ದ ರೇಖೆ, ಇಲ್ಲಿ ಶನಿ ಪರ್ವ, ಈ ಶನಿ ಪರ್ವದಿಂದ ಹೊರಟಂತಹ ಒಂದು ರೇಖೆ ಇಲ್ಲಿವರೆಗೂ ಇದ್ದರೆ, ಇಲ್ಲಿವರೆಗೂ
ಈ ರೇಖೆ ಇಲ್ಲಿಂದ ಒಂದು ರೇಖೆ ಬಂದಿದ್ದರೆ ಅವರಿಗೆ ಯಾವತ್ತೂ ಜೀವನದಲ್ಲಿ ಋಣಮುಕ್ತಿ ಎನ್ನುವುದಿರುವುದಿಲ್ಲ, ಸಾಲ ಮಾಡಿ ತೀರಿಸಲು ಸಾಧ್ಯವಾಗುವುದಿಲ್ಲ. ಅವರು ಸಾಲವನ್ನು ಮಾಡಿ ಸಾಲದಲ್ಲಿಯೇ ಜೀವನ ಮಾಡಿ ಅವರ ಜೀವನವನ್ನು ಕಳೆಯಬೇಕಾಗುತ್ತೆ. ಆದುದರಿಂದ ಅವರು ಸಾಲ ಮಾಡದೆ ಬದುಕುವಂತಹ ರೀತಿಯಲ್ಲಿ ಅವರು ಯೋಚನೆ ಮಾಡುವುದೇ ಸರಿ. ಅದಕ್ಕಾಗಿ ಎಷ್ಟೇ ಕಷ್ಟ ಬಂದರೂ ಅಂತಹ ಸಮಸ್ಯೆಯಿಂದ ಅವರು ಪಾರಾಗಬೇಕು. ಅಂದರೆ ಸಾಲ ಮಾಡದೆ ಜೀವನ ಮಾಡುವಂತಹ ಒಂದು ದಾರಿಯನ್ನ ಕಂಡುಕೊಳ್ಳಬೇಕೆಂಬುದು ಅದರ ಸೂಚನೆ. ಈಗ ನಾವು ಅದು ಹೇಳಿದ್ವು, ಎರಡನೇ ಗಿಣ್ಣು ಅಥವಾ ಆ ಗೆರೆಗಳಿಂದ ಏನಾಗುತ್ತೆ ಎಂಬುದನ್ನು ತಿಳ್ಕೊಂಡೆವು. ಈಗ ನೋಡಿ, ನಮ್ಮ ಇಲ್ಲಿಂದ ಇದು ನಮ್ಮ ಎರಡನೆಯ ಅಂಗಳ. ಇಲ್ಲಿಂದ ಒಂದು ರೇಖೆ ಇಲ್ಲಿಗೆ ಬಂದಿದ್ದರೆ, ಎಲ್ಲಿಗೆ? ಈ ಶನಿ ಪರ್ವಕ್ಕೆ. ಇಲ್ಲಿಂದ ಒಂದು ರೇಖೆ ಈ ಶನಿ ಪರ್ವಕ್ಕೆ ಬಂದಿದ್ದರೆ, ಶನಿ ಪರ್ವಕ್ಕೆ ಬಂದು ಇಲ್ಲಿ ಒಂದು ರೇಖೆ ಹೀಗೆ ಲಂಬವಾಗಿ ಕೆಳಗೆ ಬಂದಿದ್ದರೆ, ಈಗ ನೋಡಿ ಒಂದು ರೇಖೆ ಹೀಗೆ ಲಂಬವಾಗಿ ಇದ್ದರೆ, ಇಲ್ಲಿಂದ ರೇಖೆ ಇಲ್ಲಿಗೆ ಬಂದಿರಬೇಕು. ಹಾಗೆ ಇಲ್ಲಿಂದ ಒಂದು ರೇಖೆ ಹೀಗೆ ಕೆಳಗೆ ಬಂದಿರಬೇಕು, ಈ ಕೆಳಗೆ ಬಂದಿರಬೇಕು. ಈ ರೇಖೆ ಇಲ್ಲಿ ಬಂದಿರಬೇಕು. ಅಂದರೆ ಶನಿ ಬೆರಳಿಗೆಯಲ್ಲಿ ಶನಿ ಪರ್ವದಲ್ಲಿ ಒಂದು ರೇಖೆ ಲಂಬವಾಗ ಒಂದು ರೇಖೆ ಇರಬೇಕು. ಹಾಗೆಯೇ ಮಂಗಳ ಎರಡರಿಂದ ಒಂದು ರೇಖೆ ಶನಿ ಪರ್ವಕ್ಕೆ ಹೋಗಿರಬೇಕು. ಹಾಗಿದ್ದಾಗ ಹೋಗಿದ್ದರೆ ಅಂತ ಲಂಬ ರೇಖೆಯು ಕಾಣಿಸಿಕೊಂಡರೆ ಅವರು ಶ್ರಮಪಟ್ಟು ಯಾವುದೇ ಒಂದು ಗುರಿಯನ್ನು ತಲುಪಬೇಕೆಂದು ಆಸೆ ಪಟ್ಟು ಮಾಡಿದರೆ ಅವರು ತಾವು ಅಂದುಕೊಂಡ ರೀತಿಯಲ್ಲಿ ತಮ್ಮ ಗುರಿಯನ್ನು ತಲುಪಿ ಅವರು ಮಾಡುವ ಕೆಲಸದಲ್ಲಿ ಯಶಸ್ವಿಯಾಗಿ ಜೀವನಾಭಿವೃದ್ಧಿಯಾಗಿ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಸುಖವನ್ನು ಅನುಭವಿಸುತ್ತಾರೆ. ಅಂದರೆ ಈಗ ಹೇಳಿದ್ದು ಅದು ಒಂದು ಲಕ್ಕಿ ರೇಖೆ ಅಂತ ನಾವು ತಿಳಿದುಕೊಳ್ಳಬೇಕು. ಇದು ಜೀವನದಲ್ಲಿ ಅಭಿವೃದ್ಧಿ ಆಗುವಂಥ, ನಾನು ಏನೋ ಕಷ್ಟಪಟ್ಟರು ನನಗೆ ಏನು ಫಲ ಸಿಗ್ತಾ ಇಲ್ಲ ಅಂತ ಹೇಳಿದವ್ರಿ, ಇಂಥ ಒಂದು ರೇಖೆ ಅಂದರೆ ಈ ಮಂಗಳ ಎರಡರಿಂದ ಒಂದು ರೇಖೆ ಹೀಗೆ ಹೋಗಿ ಈ ಶನಿ ಪರ್ವಕ್ಕೆ ಬಂದು ಇಲ್ಲಿಂದ ಒಂದು ರೇಖೆ ಈ ಕೆಳಗೆ ಬಂದಿದ್ದರೆ ಅವರು ಜೀವನದಲ್ಲಿ ಅಭಿವೃದ್ಧಿ ಆಗ್ತಾರೆ, ಯಶಸ್ವಿಯಾಗುತ್ತಾರೆ ಎಂಬುದರ ಸೂಚನೆ ಆಗಿದೆ. ಹಾಗೆ ಚಂದ್ರ ಪರ್ವದಿಂದ ಇಲ್ಲಿಂದ ನೋಡಿ, ಚಂದ್ರ ಪರ್ವದ ಕೆಳಗಿಂದ ಈಗ ನೋಡಿ, ಚಂದ್ರ ಪರ್ವದ ಕೆಳಗಿಂದ ಶನಿ ಪರ್ವಕ್ಕೆ ಇಲ್ಲಿಗೆ ಬರಬೇಕು. ಇಲ್ಲಿಂದ ಶನಿ ಪರ್ವ ಬುಡದಿಂದ ಇಲ್ಲಿಗೆ ಒಂದು ರೇಖೆ ಬಂದಿದ್ದಾರೆ ಅವರು ಉತ್ತಮ ಅವಕಾಶಗಳನ್ನು ಪಡೆದು ಜೀವನದಲ್ಲಿ ಹಲವು ರೀತಿಯ ಅವಕಾಶಗಳನ್ನು ಪಡೆದುಕೊಂಡು ಜೀವನದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ. ಅವರು ಜೀವನಕ್ಕೆ ಇದ್ದಕ್ಕೆ ನನಗೆ ಯಾವ ದಾರಿಯೂ ಇಲ್ಲ, ನಾನು ಕಷ್ಟದಲ್ಲಿದ್ದೇನೆ, ಏನು ಮಾಡಲಿ, ಯಾವ ಜೀವನ ಮಾಡಲಿ ಅಂತ ತಿಳ್ಕೊಂಡು ಜೀವನದಲ್ಲಿ ಅವರು ಕಷ್ಟಪಡ್ತಿದ್ದಾಗ ಏನು ಮಾಡಲಿ ಎಂಬ ಚಿಂತೆಯಲ್ಲಿರುವಾಗ ಅವರಿಗೆ ಅವಕಾಶ ತಾನಾಗಿಯೇ ತೆರೆದುಕೊಳ್ಳುತ್ತದೆ. ಅವರ ಇದ್ದಕ್ಕಿದ್ದಾಗೆ ಆ ಕೆಲಸದಲ್ಲಿ ಅಭಿವೃದ್ಧಿಯಾಗಿ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತಾರೆ. ಜೀವನದಲ್ಲಿ ಅವರು ಅಂದುಕೊಂಡದಕ್ಕಿಂತ ಹೆಚ್ಚಿನ ಹಣ ಸಂಪಾದನೆ ಆಗುತ್ತೆ. ಅವರು ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ. ಅದು ಅವರ ಜೀವನದಲ್ಲಿ ಅವರಿಗೆ ಯಶಸ್ಸನ್ನು ತಂದುಕೊಡುತ್ತದೆ, ಅದೃಷ್ಟವನ್ನು ತಂದುಕೊಡುತ್ತದೆ. ಆದುದರಿಂದ ಅದನ್ನು ಅದೃಷ್ಟದ ರೇಖೆ ಅಂತ ಕರೀತಾರೆ. ಅದೃಷ್ಟ ರೇಖೆ, ಜೀವನದಲ್ಲಿ ಅದೃಷ್ಟ ಪಡೆಯುವ ಇಂತಹ ಹಲವಾರು ರೇಖೆಗಳಿವೆ. ಹಸ್ತದಲ್ಲಿ ಹಲವಾರು ರೇಖೆಗಳಿರುತ್ತದೆ, ಹಲವಾರು ಚಿಹ್ನೆಗಳಿರುತ್ತದೆ. ಆದರೆ ಅದರ ಜೊತೆಗೆ ಇರುವಂತಹ ನಾವು ಬೇಸಿಕ್ ಲೈನ್ಗಳನ್ನು ನಾವು ನೋಡಬೇಕು. ಅಂದರೆ ಗೊತ್ತಲ್ಲ ನಿಮಗೆ, ನಮ್ಮ ಆಯುಷ ರೇಖೆಯನ್ನು ನೋಡಬೇಕು. ಅದೇ ರೀತಿ ನಮ್ಮ ಜ್ಞಾನ ರೇಖೆಯನ್ನು ನೋಡಬೇಕು. ಅದೇ ರೀತಿ ಹೃದಯ ರೇಖೆಯನ್ನು ನೋಡಬೇಕು. ಆಮೇಲೆ ಭಾಗ್ಯರೇಖೆ, ಇದೆಲ್ಲವನ್ನು ನಾವು ನೋಡಿ ಪರಿಶೀಲಿಸಿದಾಗ ಅದರಲ್ಲಿ ಬರುವ ಚಿಹ್ನೆಗಳಿಂದ ಏನು ಉಪಯೋಗ, ಆ ಚಿಹ್ನೆಗಳು ಏನು ಸೂಚಿಸುತ್ತದೆ. ಅಲ್ಲ, ನನ್ನ ಕೈಯಲ್ಲಿ ಒಂದು ಚಿಹ್ನೆ ಇದೆ ಅಂತ ಹೇಳಿದರೆ ಯಾರಿಗೂ ಏನನ್ನು ಹೇಳಲು ಸಾಧ್ಯ ಆಗೋದಿಲ್ಲ. ಆ ಚಿಹ್ನೆಯಿಂದ ಮಾತ್ರ ಏನು ಹೇಳೋಕ್ಕಾಗಲ್ಲ. ಹಸ್ತವನ್ನು ಪೂರ್ತಿಯಾಗಿ ಪರಿಶೀಲನೆ ಮಾಡಿ ಅದರ ಏನು ಉಪಯೋಗ, ಆ ಚಿಹ್ನೆಯನ್ನು ಏನನ್ನು ಸೂಚಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಹೀಗೆ ಹಸ್ತವೆಂದರೆ ಒಂದು ರೇಖೆಯ ಅಂತ ತಿಳಿಯುವಂಥದ್ದಲ್ಲ, ಅದು ಹಸ್ತದಲ್ಲಿರುವಂತಹ ಹಲವಾರು ಸಣ್ಣ ಪುಟ್ಟ ರೇಖೆಗಳು, ನಮ್ಮ ಕಣ್ಣಿಗೆ ಕಾಣಿಸದಂತಿರುವ ರೇಖೆಗಳನ್ನು ಸಹ ಪರಿಶೀಲಿಸಿ ತಿಳಿದು ಅದನ್ನೆಲ್ಲವನ್ನೂ ನೋಡಿ ಹೇಳಿದಾಗ ಒಂದು ಚಿಹ್ನೆಗೆ ಏನನ್ನು ಸೂಚಿಸುತ್ತದೆ ಅಂತ ಹೇಳೋದು. ಅದು ಯಾಕಂದರೆ ನಾವು ಒಂದೇ ಇದರಲ್ಲಿ ಹೇಳೋಕ್ಕಾಗಿದ್ರೆ ನಿಮಗೆಲ್ಲವೂ ಅರ್ಥ ಆಗೋದು, ಇದು ಇಷ್ಟೊಂದಿದೆ ಅಂತ.
ಹಂಗೆ ಹೇಳಕ್ಕೆ ಸಾಧ್ಯ ಆಗೋದೇ ಇಲ್ಲ. ಯಾಕಂದ್ರೆ ಇದು ದೊಡ್ಡ ವಿಷಯವನ್ನು ಒಳಗೊಂಡಿರುತ್ತೆ. ಅದಕ್ಕೆ ನಾವು ಸಣ್ಣದಾಗಿ ವಿಚಾರಗಳನ್ನ ತಿಳಿಸ್ತಾ ಇದ್ದೇನೆ. ವಿಚಾರಗಳು ನಿಮ್ಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ. ಹಾಗೆ ನೀವು ಇನ್ನೂ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ಸಬ್ಸ್ಕ್ರೈಬ್ ಆಗ್ತದೆ. ಇನ್ನೊಂದು ವಿಚಾರ ಹೇಳಕ್ ಮರ್ತೋಯ್ತು ನೋಡಿ, ಯಾವುದೇ ಬೆರಳುಗಳು ಸೇರಿ ನೇರವಾಗಿರಬೇಕು, ನೋಡಲು ಸುಂದರವಾಗಿರಬೇಕು, ಆಗಲೇ ಅದರ ಫಲ ದೊರೆಯುವುದು. ಒಂದು ವೇಳೆ ಅದು ಯಾವುದೇ ಆದರೂ ಒಂದು ಕಡೆಗೆ ಬಗ್ಗಿದ್ದರೆ ಆ ಬೆರಳಿನ ಫಲಗಳಲ್ಲಿ ಹೆಚ್ಚು ಕಡಿಮೆ ಆಗುತ್ತದೆ ಎಂಬುದನ್ನು ನೀವು ಇನ್ನು ಯಾರಿಗಾದರೂ ಭವಿಷ್ಯ ತಿಳಿಬೇಕಂತ ಕುತೂಹಲ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಹಾಯ್ ಅಂತಾರೆ ಕಳಿಸಿ, ಎಸ್ ಅಂತಾರೆ ಕಳಿಸಿ, ನನ್ನ ಭವಿಷ್ಯ ತಿಳಿಬೇಕಂತ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ, ಜೀವನದಲ್ಲಿ ಬರುವಂತಹ ಕಷ್ಟ ನಷ್ಟಗಳಿಗೆ ಪರಿಹಾರ ಏನು ಎಂಬ ಮುಂತಾದ ವಿಚಾರಗಳನ್ನು ತಿಳಿಸುತ್ತೇವೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದನ್ನು ಸದುಪಯೋಗಪಡಿಸಿಕೊಳ್ಳಬಹುದು. ಇಂತಹ ಮತ್ತೊಂದು ವೇದಿಕೆಯೊಂದಿಗೆ ಮತ್ತೆ ಬರುತ್ತೇವೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.